ಇದನ್ನ ಮೌನವಾಗಿ ನೋಡ್ತಾ ಇದ್ದ ಚನ್ನಬಸವೇಶ ತಾಯಿ ನರಳಾಟ, ಆ ಅಣ್ಣನ ನರಳಾಟ, ತಾಯಿಯ ಚೀರಾಟ ಗಮನಿಸಿದ ಬಾಲಕ ನೋಡಿದ ಅಪ್ಪ. ಎಂತಹ ಸನ್ನಿವೇಶ, ಎಂತಹ ಸಂದಿಗ್ಧ ಪರಿಸ್ಥಿತಿ ತಂದಿಟ್ಟ ಭಗವಂತ. ಯಾರ ಕೈಗಳಿಗೆ ಹಿಡಿದೆ ಹೇಳಿ, ಯಾರ ಕೈಗಳಿಗೆ? ಹಾಗೆ 3 ದಿವಸ ಆಯ್ತು. 4ನೇ ದಿವಸ ಮಗ ಮಲಗಿದ ಮಗ ಗುರುಪಾದ ಮೇಲೇಳಲಿಲ್ಲ. ಅಣ್ಣ ದಿಗಂಬರನ ಹಾದಿಯನ್ನೇ ಹಿಡಿದ. ಅಣ್ಣನೂ ಶಿವೈಕ್ಯವಾದ, ಇತ್ತ ಗುರುಪಾದನು ಲಿಂಗೈಕ್ಯವಾದ. ಭಗವಂತನಲ್ಲಿ ಬೆರೆತು ಹೋದ. ಮಗನ ಮೇಲೆ ಬಿದ್ದು ಹರಡಾಡುತ್ತಾಳೆ ತಾಯಿ. ಮಗ ಮಗ ಬೆಳೆದು ಏನೆಲ್ಲ ಆಗಬೇಕಾಗಿದೆ ಮಗ. ಈ ಒಂದು ವಂಶ ಉದ್ಧಾರ ಮಾಡಬೇಕಾಗಿದೆ ಮಗ. ಈ ಮನೆ ಬೆಳೆಯಬೇಕಾಗಿರುವಂತ ದೀಪ ನಂದಿ ಹೋಯ್ತಲ್ಲ ಮಗ ಅಂತ ಬಿದ್ದು ಹೊರಡಾಡುತ್ತಾಳೆ ತಾಯಿ. ತಾಯಿ ಸಾಮಾನ್ಯವಾಗಿರುವಂತಹದಲ್ಲ ತಂದೆ ತಾಯಿ ವಸ್ತು ಈ ಜಗತ್ತಿನಾಗ. ಮಾತೃ ದೇವೋಭವ, ಈ ಜಗತ್ತಿನೊಳಗ ತಾಯಿಯೇ ದೇವರು ಅಂತ ಹೇಳಿದಾರಲ್ಲ, ಅದು ಸತ್ಯ. ಸತ್ಯ, ಅದು ಸುಳ್ಳಲ್ಲ. ಅಂತ ಮಗುವಿನ ಮೇಲೆ ಬಿದ್ದು ಹೊರಡಾಡ್ತಾಳೆ, ಬರ್ತಾಳೆ. ಆಗ ಉಚ್ಚೇಶ್ವರ ಸ್ವಾಮಿಗಳು ಬರ್ತಾರೆ. ಆ ತಾಯಿಗಿಂತ ಹೆಚ್ಚು ಅಳ್ತಾರೆ ಉಚ್ಚೇಶ್ವರ ಸ್ವಾಮಿಗಳು. ಕಾರಣ ಅವರ ಮನೆತನಕ್ಕೆ ಬಂದಿರ್ತಕ್ಕಂಥ ಆಘಾತಗಳು ಒಂದೇ, ಎರಡೇ. ಅತ್ತ ಪತಿಯ ವಿಯೋಗ, ಇತ್ತ ಹಿರಿ ಮಗನ ಕಳ್ಕೊಂಡು 6 ತಿಂಗಳಾಗಿಲ್ಲ, ಮತ್ತೆ ಸಣ್ಣ ಮಗನಿಂದ ಕಳ್ಕೊಳ್ಳೋದ್ರೆ ಯಾವ ತಾಯಿ ಸಹಿಸಿಕೊಳ್ಳುತ್ತಾರೆ ಹೇಳಿ? ಯಾವ ತಾಯಿಗೆ ಧೈರ್ಯ ಬರ್ತಾ ಇದೆ ಹೇಳಿ? ಯಾವ ತಾಯಿಗೆ ಶಕ್ತಿ ಬರ್ತಾ ಇದೆ ಹೇಳಿ? ಸಹಿಸಿಕೊಳ್ಳುವಂತ ತಾಕತ್ತು ಯಾರಿಗೆ ಬರ್ತಾ ಇದೆ ಹೇಳಿ? ಪರಶಿವಿನ ಪಡೆದ ಆ ಉಚ್ಚೇಶ್ವರ ಸ್ವಾಮಿಗಳಿಗೆ ಮಾತು ಬಂದ ಏನಂತ ಹೇಳಬೇಕು? ಗೌರವದಿಂದ ಏನಂತ ಸಮಾಧಾನ ಮಾಡಬೇಕು? ನಾನು ಎಷ್ಟೊಂದು ಸಮಾಧಾನಗಳ ಮಾತುಗಳನ್ನು ಹೇಳಬೇಕು ಅಂತ ಒಂದು ಕ್ಷಣ ಮೌನವಾದರು. ಕಣ್ಣೊಳಗೆ ನೀರು ಸುರಿಸಿದರು. ಮತ್ತೆ ತಾವೇ ಕೈಲ ಕಲ್ಕೊಂಡು ಕಣ್ಣೀರು ವರ್ಷಗೊಂಡು ಗೌರವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಇವ ನಿನಗೆ ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಆದರೆ ಅನಿವಾರ್ಯ ತಾಯಿ, ಸಹಿಸಿಕೊಳ್ಳೇಬೇಕು, ಸಹಿಸಿಕೊಳ್ಳೇಬೇಕು, ತಡ್ಕೊಳ್ಳೇಬೇಕು. ಕಾರಣ ಈ ಜಗತ್ತು ಇದೊಂದು ಜಗತ್ತು, ಇದು ನಾಟ್ಯ, ಇದು ರಂಗಸಜ್ಜಿಕೆ ಅಂತಾರೆ. ಇದೊಂದು ನಾಟಕ ಮಂದಿರ. ಇದು ಜಗತ್ತು, ಇದು ನಾಟಕ ಮಂದಿರ. ಈ ರಂಗಸ್ಥಳದೊಳಗ ನಾವೆಲ್ಲ ಪಾತ್ರಧಾರಿಗಳು. ಅವನೊಬ್ಬನೇ ಸೂತ್ರಧಾರ. ಅವ ಆಡಿಸಿದಂತೆ ಆಡಬೇಕಾಗಿದ್ದು ನಮ್ಮದು ಕರ್ತವ್ಯ. ಎಲ್ಲರಿಗೂ ಒಂದೊಂದು ಪಾತ್ರ ಕೊಟ್ಟಾನ. ಅವರವರ ಪಾತ್ರ ಮುಗಿದ ಕ್ಷಣ ಬಣ್ಣ ವರ್ಷಕೊಂಡು ಮೂಲ ಸ್ಥಿತಿಗೆ ಬರಬೇಕಾಗಿದ್ದು ಎಲ್ಲರ ಕರ್ತವ್ಯ. ತಾಯಿ ಸಮಾಧಾನ ಮಾಡಿಕೊಳ್ಳುವ ಅಂತ ತಿಳ್ಕೊಂಡು ಸಮಾಧಾನ ಪಡಿಸಿ ಆಯಾವ ಆ ಮಗನನ್ನೂ ಕೂಡ ಸಂಸ್ಕಾರವನ್ನು ಮಾಡಿಸ್ತಾರೆ. ಮುಂದೆ ಆ ತಾಯಿ ಹೆಚ್ಚು ಮಾತಾಡೋದನ್ನೇ ಬಿಡ್ತಾಳೆ. ಯಾಕಂದ್ರೆ ಇಡೀ ದೇಹದ ಕಣ ಕಣದಲ್ಲಿಯೇ ದುಃಖ ತುಂಬಿದೆ. ದೇಹದ ರಕ್ತದ ಕಣ ಕಣದಲ್ಲಿ ನೋವು ತುಂಬಿದೆ. ಆದರೆ ಉಚ್ಚೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅಮ್ಮ ಸಮಾಧಾನ ಮಾಡ್ಕೊಳ್ತಾರೆ. ಚನ್ನಬಸವೇಶನ ಯೋಗಕ್ಷೇಮಕ್ಕಾದರೂ ನೀವು ಸಹಿಸಿಕೊಳ್ಳಬೇಕಾಗುತ್ತದೆ. ಚನ್ನಬಸವನ ಒಳಿತಿಗಾಗಿ, ಆತನ ಬೆಳವಣಿಗೆಗಾಗಿ, ಆತನಿಗೆ ಉದ್ಧಾರ ಮಾಡುವುದಕ್ಕಾದರೂ ಸಹಿತವಾಗಿ ನೀವು ತಡೆದುಕೊಳ್ಳಬೇಕಾಗ್ತದೆ ತಾಯಿ ಅಂತ ತಿಳ್ಕೊಂಡು ಸಮಾಧಾನದ ಮಾತುಗಳನ್ನು ಹೇಳಿದಾಗ ಅವರು ಹೇಳ್ತಾರೆ, ಎಷ್ಟಂತ ತಡೆದುಕೊಳ್ಳೋದು, ಎಷ್ಟಂತ ಸಹಿಸಿಕೊಳ್ಳೋದು ಈ ಹೆಣ್ಣು ಜೀವ. ಶಿವನ ಇಚ್ಛೆ ಇದ್ದಾಗಲಿ ಇತ್ತಾಗ ಯಜಮಾನರು ಹಾಲು, ಇತ್ತಾಗ ಹೊಟ್ಟಾಗ ಹುಟ್ಟಿರುವಂತ 2 ಮಕ್ಕಳುಗಳು ಹಾಲು. ಮಕ್ಕಳ ಮುಂದ ತಂದೆ ತಾಯಿಗಳು ಹೋದ ಚಂದ್ರಿಯಪ್ಪ. ಅದು ತಂದೆ ತಾಯಿಗಳ ಮುಂದ, ತಾಯಿ ಮುಂದ ಮಕ್ಕಳು ಹೋದ ಈ ಜಗತ್ತಿನ ನಡೆಯಕ್ಕೆ ಯಾವ ತಾಯಿಗೆ ಆಗೋದಿಲ್ಲಪ್ಪ. ಶಿವನ ಇಚ್ಛೆ ಇದ್ದಾಗಲಿಪ್ಪ. ಎಷ್ಟು ಕಾಲದ ಕಾಣಿ ದೇವರ, ಎಷ್ಟು ನೋಡ್ಕೊಳ್ಳೋದರ ಕೊಳ್ಳಿ ದೇವರ ಗಟ್ಟಿ ಆಗ್ತಿದೆಪ್ಪ. ಗಟ್ಟಿ ಆಗುತ್ತಾ ದೇವರ ಗಟ್ಟಿ ಆಗ್ತಾರಂತಾರೆಪ್ಪ. ಗಟ್ಟಿ ಅಂತ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ ತಾಯಿ ಗೌರವ.